ಅಧಿಕಾರ ಹಂಚಿಕೆ ಚರ್ಚೆಯ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ದಿಢೀರ್ ದೆಹಲಿಗೆ ತೆರಳಿದ್ದಾರೆ. ಯತೀಂದ್ರ ಹೇಳಿಕೆ ಬಗ್ಗೆ ಭಾರಿ ಚರ್ಚೆ ನಡೀತಾ ಇರುವಾಗಲೇ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಕುತೂಹಲಕ್ಕೆ ಕಾರಣವಾಗಿದೆ. ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ ಅನ್ನೋ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ರು ಯತೀಂದ್ರ ಹೇಳಿಕೆಯ ನಂತರ. ಯತೀಂದ್ರ ಕಾರ್ಯಕ್ರಮದ ವೇದಿಕೆಯೊಂದರಲ್ಲಿ ಆಡಿದಂತಹ ಮಾತಾಗಿತ್ತು. ಯತೀಂದ್ರ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಯತೀಂದ್ರ ಹೇಳಿಕೆಯ ಬಗ್ಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡೋವಾಗ ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಖಾಸಗಿ ಕೆಲಸ ಅಂತ ದೆಹಲಿಗೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಯತೀಂದ್ರ ಹೇಳಿಕೆಯ ಬಗ್ಗೆ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಯತೀಂದ್ರ ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ ವಲಯದಲ್ಲೇ ಬಹಳ ದೊಡ್ಡ ಆಕ್ರೋಶ ಕೂಡ ವ್ಯಕ್ತವಾಯಿತು. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿರೋದು ಎರಡು ಬಣ, ಡಿಕೆ ಶಿವಕುಮಾರ್ ಬಣ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ. ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಡಿಕೆಶಿ ಬಣದವರನ್ನ ಸಿಟ್ಟಿಗೆಬ್ಬಿಸಿತ್ತು. ಈಗ ನೋಡಿದ್ರೆ ಡಿಕೆ ಶಿವಕುಮಾರ್ ದೆಹಲಿ ತಲುಪಿದ್ದಾರೆ, ಖಾಸಗಿ ಕೆಲಸ ಅಂತಿದ್ದಾರೆ. ಆದ್ರೆ ಯತೀಂದ್ರ ಹೇಳಿಕೆ ಬಗ್ಗೆ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆ, ಅಧಿಕಾರ ಹಂಚಿಕೆಯ ಬಗ್ಗೆ ಇಷ್ಟು ದಿನ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು ನಿಜ. ಆದ್ರೆ ಮುಖ್ಯಮಂತ್ರಿಗಳ ಮಗನೇ ಕೊಟ್ಟಂತಹ ಹೇಳಿಕೆ ನಂತರ ಚರ್ಚೆ ಇನ್ನೂ ಜಾಸ್ತಿ ಬಿರುಸಾಗಿದೆ ಅಂತ ಅನ್ಸುತ್ತೆ. ಬಟ್ ಈ ಎಲ್ಲ ಗ್ಯಾಪ್ ಅಲ್ಲಿ ಡಿಕೆ ಶಿವಕುಮಾರ್ ದೆಹಲಿ ತಲುಪಿರೋದು ಪರ್ಸನಲ್ ರೀಸನ್ ಅಂತ ಹೇಳ್ತಿದ್ದಾರೆ. ಆದ್ರೆ ಯತೀಂದ್ರ ಹೇಳಿಕೆ ನಂತರ ದೆಹಲಿ ತಲುಪಿರೋದು ಬೇರೆ ಯಾವ್ದಾದ್ರು ಆಂಗಲ್ ಕೊಡ್ಬೋದಾ ಅಂತ ಇದಕ್ಕೆ? ಅಲ್ಲ, ಆ ರೀತಿಯಾದಂತಹ ಚರ್ಚೆಗಳು ಸಹಜವಾಗಿ ನಡೀತಾ ಇದ್ದಾವೆ ಶ್ವೇತಾ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಯತೀಂದ್ರ ಅವರ ಹೇಳಿಕೆ ಬಗ್ಗೆ ಹೆಚ್ಚೇನು ಮಾತಾಡಿರಲಿಲ್ಲ. ನಾನು ಇದನ್ನ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡ್ತೀನಿ ಎನ್ನುವಂಥದ್ದನ್ನು ಅಷ್ಟೇ ಹೇಳಿದ್ರು. ಎಲ್ಲಿ ಮಾತನಾಡಬೇಕು ಅಂದ್ರೆ ಇಲ್ಲಿ ಯಾರತ್ರನೂ ಕೂಡ ಡಿ ಕೆ ಶಿವಕುಮಾರ್ ಆ ವಿಚಾರದ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಹಾಗಾಗಿನೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥದ್ದು. ಮತ್ತು ಯತೀಂದ್ರ ಅವರ ವಿರುದ್ಧ ಕ್ರಮ ಆಗಬೇಕು, ಅವರಿಗೆ ನೋಟಿಸ್ ಕೊಡಬೇಕು, ಶಿಸ್ತು ಸಮಿತಿ ಅವರಿಗೆ ನೋಟಿಸ್ ಕೊಡಬೇಕು ಅನ್ನುವಂಥ ಆಗ್ರಹ ಮಾಡಿರ್ತಕ್ಕಂಥ ಶಾಸಕರ ಅಭಿಪ್ರಾಯ ಕೂಡ ಅದೇ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿರೋದು, ಜೊತೆಗೆ ಅವರು ವರಿಷ್ಠರನ್ನ ಭೇಟಿಯಾಗಿ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಇರುವ ಕಾರಣಕ್ಕಾಗಿ ವರಿಷ್ಠರನ್ನ ಭೇಟಿಯಾದಾಗ ಈ ವಿಚಾರದ ಬಗ್ಗೆ ಚರ್ಚೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಇದಾವೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಕೆಪಿಸಿಸಿಯಿಂದಲೇ ಯತೀಂದ್ರ ವಿರುದ್ಧ ಈಗಾಗಲೇ ಹೈಕಮಾಂಡ್ಗೆ ವರದಿಯನ್ನು ಕೂಡ ಕೊಡಲಾಗಿದೆ. ಆ ವರದಿಯ ಅನ್ವಯ ಯತೀಂದ್ರಗೆ ನೋಟಿಸ್ ಕೊಡ್ತಾರಾ ಇಲ್ವಾ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ನ ವಲಯದಲ್ಲೇ ಇದೆ. ಆದರೆ ಡಿ ಕೆ ಶಿವಕುಮಾರ್ ಯತೀಂದ್ರ ಅವರಿಗೆ ನೋಟಿಸ್ ಕೊಡೋದಾಗ್ಲಿ ಅಥವಾ ಯತೀಂದ್ರ ಅವರ ವಿರುದ್ಧ ನೋಟಿಸ್ ಕೊಡಿಸುವಂತ ಪ್ರಯತ್ನ ಆಗಲಿ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಎದ್ದಿದ್ದಾವೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರದ ವಿಚಾರ ಅನ್ನುವಂಥ ಬಂದಾಗ ಯಾವುದೇ ಸಂಘರ್ಷ ಮಾಡ್ಕೊಳ್ಳೋದಕ್ಕೆ ಅವರು ರೆಡಿ ಇಲ್ಲ. ಎಲ್ಲವೂ ಸುಸೂತ್ರವಾಗಿ ಆಗಬೇಕು, ಜೊತೆಗೆ ಅವರು ಹೆಸರನ್ನು ಕೆಡಿಸ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ. ಇಂಥ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ನೋಟಿಸ್ ಕೊಡುವಂಥ ಒತ್ತಾಯವನ್ನ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಆದರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಏನು ಬೇಕಾದರೂ ಮಾಡ್ಬೋದು. ಈ ಹಿಂದೆ ಒಂದಷ್ಟು ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟ ಮೇಲೆ ಬದಲಾಗಿರ್ತಕ್ಕಂಥದ್ದು ಇದೆ. ಉದಾಹರಣೆಗೆ ಹೇಳ್ತಾ ಹೋದ್ರೆ, ಅದು ಹಾಸನದಲ್ಲಿ ಸಿದ್ದರಾಮಯ್ಯವರು ಸ್ವಾಭಿಮಾನಿ ಸಮಾವೇಶ ಮಾಡಲಿಕ್ಕೆ ಹೊರಟಾಗ ಅದು ಪಕ್ಷದ ವೇದಿಕೆಯಿಂದ ಮಾಡುವಂತೆ ಮಾಡಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರೇ. ಹಲವು 1-to-1 ಮೀಟಿಂಗ್ಗಳಿಗೆ ಹೈಕಮಾಂಡ್ಗೆ ದೂರು ಹೇಳಿ ಬ್ರೇಕ್ ಹಾಕ್ಸಿದ್ದು ಕೂಡ ಡಿ ಕೆ ಶಿವಕುಮಾರ್. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳ ಕುತೂಹಲವಾಗಿ ಉಳಿದಿದೆ. ಯತೀಂದ್ರ ಅವರ ಹೇಳಿಕೆಯ ಬಳಿಕ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಿರೋದನ್ನ ಗಮನಿಸಿದ್ರೆ ರಾಜ್ಯದ ಈ ವಿಚಾರಗಳ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಚರ್ಚೆ ನಡೆಸ್ತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ನನ್ನ ಪರವಾಗಿ ಮಾತನಾಡಿದಂಥವರಿಗೆ ನಾನು ನೋಟಿಸ್ ಕೊಟ್ಟಿದ್ದೀನಿ, ಮೌನವಾಗಿರೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಆದರೆ ಸಿಎಂ ಬಣದಲ್ಲಿರ್ತಕ್ಕಂಥವ್ರು ಪದೇ ಪದೇ ಮಾತನಾಡ್ತಾ ಇದ್ದಾರೆ, ಅವರಿಗೆ ಒಂದು ಎಚ್ಚರಿಕೆ ಕೊಡಿ ಅನ್ನುವಂಥದ್ದನ್ನು ಕೂಡ ಹೇಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಶ್ವೇತಾ. ಅದನ್ನ ಹೊರತುಪಡಿಸಿದ್ರೆ ನೋಟಿಸ್ ಕೊಟ್ರೆ ಈ ನಾಯಕತ್ವದ ಬದಲಾವಣೆ, ಈ ಜಟಾಪಟಿ ಮತ್ತು ಸಂಘರ್ಷ ಬೇರೆ ಆಯಾಮಕ್ಕೆ ತಿರುಗುತ್ತೆ. ಒಂದು ವೇಳೆ ಏನಾದರೂ ನೋಟಿಸ್ ಯತೀಂದ್ರ ಅವರಿಗೆ ಕೊಟ್ರೆ ಅದು ಖುದ್ದು ಸಿಎಂಗೆ ಕೂಡ ಮುಜುಗರ ಆಗುವಂಥದ್ದು ಮತ್ತು ಸಿಎಂ ಬಣದವರಿಗೆ ಅದು ಇನ್ನಷ್ಟು ಟ್ರಿಗರ್ ಆಗ್ಲಿಕ್ಕೂ ಕೂಡ ಕಾರಣ ಆಗುತ್ತೆ. ಹೀಗಾಗಿ ಈ ಸಂಘರ್ಷ ಅನ್ನುವಂಥದ್ದು ಇನ್ನು ಬೇಗನೆ ಸ್ಟಾರ್ಟ್, ನವೆಂಬರ್ನಲ್ಲಿ ಆಗಬಹುದಾದಂಥ ಕ್ರಾಂತಿ ಅಕ್ಟೋಬರ್ನಲ್ಲೇ ಶುರುವಾದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ಆ ಹಂತಕ್ಕೆ ಡಿ ಕೆ ಶಿವಕುಮಾರ್ ಹೋಗಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಅವರನ್ನ ಬಹಳ ಆಪ್ತವಾಗಿ ಗಮನಿಸಿರ್ತಕ್ಕಂಥವರ ಅಭಿಪ್ರಾಯ ಆಗಿದೆ ಶ್ವೇತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.